ಇವತ್ತು ನಾವು ಈ ಪಶುಗಳನ್ನು ಕಾಡುವಂತಹ ಈ ಮೂತ್ರಕೋಶದ ಕಲ್ಲುಗಳು ಇವು ಪಶುಗಳ ಸಾಮಾನ್ಯ ಸಮಸ್ಯೆಗಳಲ್ಲಿ ಬರ್ತವೆ. ಅವುಗಳನ್ನು ಒಂದಿಷ್ಟು ಗಮನಿಸೋಣ. ಜಾನುವಾರುಗಳನ್ನು ಕಾಡುವಂತಹ ಮೂತ್ರನಾಳದ ಕಲ್ಲುಗಳು. ಈ ಪಶುಗಳಲ್ಲಿಯೂ ಸಹಿತ ಮೂತ್ರನಾಳದ ಕಲ್ಲುಗಳು ಇರುತ್ತವೆ ಎಂಬುದು ಅನೇಕ ಜನ ಪ್ರಶ್ನೆಯನ್ನು ಕೇಳ್ತಾರೆ. ಮೂತ್ರ ಕಟ್ಟುವಿಕೆ ಸಾಮಾನ್ಯವಾಗಿ ಎತ್ತುಗಳಲ್ಲಿ ಮತ್ತು ಮಲೆನಾಡ ಭಾಗದ ಎಮ್ಮೆ ಕರುಗಳಲ್ಲಿ ಇದು ಬಹಳ ಸಾಮಾನ್ಯ. ಬಹಳಷ್ಟು ರೈತರು ಇದರಿಂದ ಎತ್ತುಗಳನ್ನು ಆರ್ಥಿಕವಾಗಿ ದುಸ್ಥಿತಿಗೆ ತಲುಪಿ ಕಸಾಯಿಖಾನೆಗೆ ಕಳಿಸಲಿಕ್ಕೆ ಅನೇಕ ಸಲ ಇದು ಕಾರಣ ಆಗುತ್ತೆ. ಈ ಕಲ್ಲುಗಳು ವಿವಿಧ ರಾಸಾಯನಿಕ ಗುಣಗಳನ್ನು ಹೊಂದಿದ್ದಾವೆ. ಎಮ್ಮೆಯ ಕರುದಲ್ಲಿ ಮೂತ್ರನಾಳದ ಕಲ್ಲು ಬಹಳ ಸಾಮಾನ್ಯವಾಗಿ ಆಗುತ್ತದೆ. ಮೂತ್ರನಾಳದಲ್ಲಿ ಕಲ್ಲುಗಳು ಎಲ್ಲ ರೀತಿಯ ಜಾನುವಾರುಗಳಾದಂತಹ ಆಡು, ಕುರಿ, ಮೇಕೆ, ಕುದುರೆ ಇತ್ಯಾದಿಗಳಲ್ಲಿ ಕಾಣಿಸಿಕೊಂಡರೂ ಸಹ ಎತ್ತುಗಳಲ್ಲಿ ಇದು ಬಹಳ ಸಾಮಾನ್ಯವಾದ ಒಂದು ತೊಂದರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಸಿ ಮಾಡಿದ ನಂತರ ಬಹಳಷ್ಟು ಎತ್ತುಗಳಲ್ಲಿ ಮೂತ್ರನಾಳ ಕಟ್ಟಿಕೊಂಡು ಮೂತ್ರ ಸಂಗ್ರಹ ಕೋಶ ಒಡೆದು ಹೋಗಿ ಅವು ಸಾವನ್ನಪ್ಪುವ ಸಮಸ್ಯೆ ಬಹಳ ಸಾಮಾನ್ಯವಾಗಿ ಇದೆ. ಹೇಗಿದ್ದರೆ ಏನಿದು ಮೂತ್ರನಾಳದ ಕಲ್ಲು ಅಂತಂದರೆ, ಮನುಷ್ಯರಲ್ಲಿ ಮೂತ್ರಕೋಶದ ಕಲ್ಲುಗಳು ಬಹಳ ಸಾಮಾನ್ಯ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ. ಅದರಂತೆಯೇ ಪಶುಗಳಲ್ಲಿಯೂ ಸಹಿತ ಮೂತ್ರಜನಕಾಂಗದ ವಿವಿಧ ಭಾಗಗಳಲ್ಲಿ ಮೂತ್ರದ ಕಲ್ಲುಗಳು ಬೆಳೆದುಕೊಳ್ಳುತ್ತವೆ. ಹಾಗಿದ್ದರೆ ಈ ಮೂತ್ರದ ಕಲ್ಲುಗಳು ಹೇಗೆ ಬೆಳೆದುಕೊಳ್ಳುತ್ತವೆ ಎಂಬ ಬಗ್ಗೆ ನಿಖರವಾಗಿ ಹೇಳಲಾಗದಿದ್ದರೂ ಸಹ ಇದಕ್ಕೆ ಹಲವಾರು ಕಾರಣಗಳನ್ನು ನಾವು ನೀಡಬಹುದು. ಮೂತ್ರಜನಕಾಂಗದಲ್ಲಿ ಕಲ್ಲುಗಳು ಬೆಳೆಯಲು ಕಾರಣಗಳನ್ನು ಪಶುವಿನ ಪೋಷಣೆ, ಶರೀರ ಕ್ರಿಯೆ ಮತ್ತು ಆರೈಕೆಯಲ್ಲಿನ ವಿಧಾನದಲ್ಲಿರುವ ವ್ಯತ್ಯಾಸ ಇತ್ಯಾದಿಗಳಿಗೆ ನಾವು ಅದನ್ನು ಹೋಲಿಸಬಹುದಾಗಿದೆ. ಮೊದಲನೆಯದು ಆಹಾರದ ಕಾರಣ. ಪಶು ಸೇವಿಸುವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಮ್ಯಾಗ್ನೀಷಿಯಂ ಅಂಶ ಇದ್ದು ಕಡಿಮೆ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ರಂಜಕದ ಪ್ರಮಾಣ ಇದ್ದಲ್ಲಿ ಮೂತ್ರದ ಕೋಶದ ಕಲ್ಲುಗಳು ಬೆಳೆದುಕೊಳ್ಳುತ್ತವೆ. ಕಡಿಮೆ ಪ್ರಮಾಣದ ನೀರಿನ ಸೇವನೆ ಇರ್ಬೋದು, ಒಣ ಹುಲ್ಲಿನ ಸೇವನೆ ಇರ್ಬೋದು. ಇದು ಸಹಿತ ಈ ಮೂತ್ರಕೋಶದ ಕಲ್ಲುಗಳು ಬೆಳೆದುಕೊಳ್ಳಲಿಕ್ಕೆ ಅತ್ಯಂತ ಒಂದು ಸಾಮಾನ್ಯವಾದ ಒಂದು ಕಾರಣ. ಹಾಗೆಯೇ ಈ ಆಕ್ಸಾಲೇಟ್ ಅಂಶವನ್ನು ಹೊಂದಿದಂತಹ ಏನು ಮೇವುಗಳಿದ್ದಾವೆ ಅವು ಸಹಿತ ಮೂತ್ರಕೋಶದ ಕಲ್ಲುಗಳು ಬೆಳೆಯುವ ಒಂದು ಅತ್ಯಂತ ಸಾಮಾನ್ಯವಾದ ಒಂದು ಕಾರಣ. ಅಥವಾ ಆಕ್ಸಾಲೇಟ್ ಇರುವಂತಹ ಅಂಶಗಳು ಸಹ ಬಹಳ ಮುಖ್ಯವಾದ ಕಾರಣಗಳಾಗ್ತವೆ. ಆಕ್ಸಾಲೇಟ್ ಅಂಶವನ್ನು ಹೊಂದಿದಂತಹ ಅಂಶಗಳು ಅವು ಯಾವುದು ಅಂತ, ಭತ್ತದ ಹುಲ್ಲಿನ ಅದರಲ್ಲಿ ಸಾಮಾನ್ಯವಾಗಿ ಆಕ್ಸಾಲೇಟ್ ಜಾಸ್ತಿ ಇರುತ್ತೆ. ಕಾರಣ ಮೂತ್ರಕೋಶದ ಕಲ್ಲುಗಳು ಸಹ ಇದರಲ್ಲಿ ಬಹಳ ಸಾಮಾನ್ಯ. ಪಶು ಸೇವಿಸುವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಮ್ಯಾಗ್ನೀಷಿಯಂ ಅಂಶವಿದ್ದು ಕಡಿಮೆ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ರಂಜಕದ ಪ್ರಮಾಣ ಇದ್ದಲ್ಲಿ ಮೂತ್ರಕೋಶದ ಕಲ್ಲುಗಳು ಬೆಳೆದುಕೊಳ್ಳುತ್ತವೆ. ಕಡಿಮೆ ಪ್ರಮಾಣದ ನೀರಿನ ಸೇವನೆ, ಒಣ ಹುಲ್ಲಿನ ಕಡಿಮೆ ಸೇವನೆ, ನೀರಿನಲ್ಲಿ ಹೆಚ್ಚಿದ ವಿವಿಧ ಖನಿಜಾಂಶಗಳ ಒಂದು ಸಾಧ್ಯತೆ, ಅನೇಕ ವಿಟಮಿನ್ಗಳ ಕೊರತೆ ಮತ್ತು ಪ್ರಮುಖವಾಗಿ ಆಕ್ಸಾಲೇಟ್ ಹೊಂದಿದ ಹುಲ್ಲಿನ ಸೇವನೆಯು ಪ್ರಮುಖವಾದ ಒಂದು ಕಾರಣಗಳು ಆಗ್ತವೆ. ಅದರಲ್ಲೂ ಹೆಚ್ಚಿನ ಪ್ರಮಾಣದ ಭತ್ತದ ಹುಲ್ಲನ್ನು ದೀರ್ಘಕಾಲ ಸೇವಿಸುವ ಎತ್ತುಗಳಲ್ಲಿ ಮತ್ತು ಗಂಡು ಎಮ್ಮೆಕರುಗಳಲ್ಲಿ ಇದು ಬಹಳ ಸಾಮಾನ್ಯ. ಗಂಡು ಎಮ್ಮೆಕರುಗಳು ಮೂತ್ರನಾಳದಲ್ಲಿ ಕಲ್ಲು ಬೆಳೆದು ತೊಂದರೆ ಕೊಡುವುದು ಬಹಳ ಸಾಮಾನ್ಯ ಎಂದು ಸಂಶೋಧನೆಗಳು ಹೇಳುತ್ತವೆ ಮತ್ತು ಇದು ವಾಸ್ತವಿಕ ಕೂಡ. ಸಂಶೋಧನೆ ಮತ್ತು ವಾಸ್ತವಿಕ ಬಹುತೇಕ ಸರಿಯಾಗಿ ಇರಬೇಕಾಗತ್ತೆ. ಅದರಲ್ಲೂ ಬೇಸಿಗೆಯ ಕಾಲದಲ್ಲಿ ಕುಡಿಯುವ ನೀರಿಗೆ ತತ್ವಾರವಾದಾಗ ಜಾನುವಾರುಗಳು ನೀರು ಕಡಿಮೆ ಸೇವಿಸಿದಾಗ ಮೂತ್ರನಾಳದಲ್ಲಿ ಸಣ್ಣ ಹರಳುಗಳು ಬೆಳೆದು ಅವು ಗಾತ್ರವನ್ನು ಹೆಚ್ಚಿಸಿಕೊಳ್ಳುತ್ತಾ 3ರಿಂದ 4 ಸೆಂಟಿಮೀಟರ್ ಗಾತ್ರದ ಕಲ್ಲಾಗಿ ಅವು ಪರಿವರ್ತನೆ ಹೊಂದಿ ಮೂತ್ರನಾಳವನ್ನು ಕಟ್ಟುವ ಒಂದು ಸಾಧ್ಯತೆ ಬಹಳ ಜಾಸ್ತಿ ಇದೆ. ಅವು ಮೂತ್ರನಾಳದ ವಿವಿಧ ಭಾಗಗಳಲ್ಲಿ ಸೇರಿ ಹಾನಿಯನ್ನು ಉಂಟು ಮಾಡುತ್ತವೆ. ಮೂತ್ರಜನಕಾಂಗದ ಸೋಂಕು ಇದ್ದಾಗ, ಆಹಾರದಲ್ಲಿ ವಿಟಮಿನ್ ಎ ಜೀವಸತ್ವದ ಕೊರತೆ ಇದ್ದಾಗ, ಈಸ್ಟ್ರೋಜನ್ ಚೋದಕಗಳ ಇಂಜೆಕ್ಷನನ್ನು ಮೇಲಿಂದ ಮೇಲೆ ಕೊಟ್ಟಾಗ
ಮೂತ್ರದಲ್ಲಿ ಸುಣ್ಣದ ಅಂಶ ಅಥವಾ ಸುಣ್ಣಾಂಶ ಅಸಮತೋಲ ಸ್ಥಿತಿಯಲ್ಲಿದ್ದಾಗ ಮೂತ್ರದ ರಸಸಾರದ ಅಥವಾ ಪಿ ಎಚ್ ಏನಿದೆ ಅದು ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಿದ್ದಾಗ ತೀವ್ರವಾದ ನಿರ್ಜಲೀಕರಣವಾದಾಗ ಮೂತ್ರನಾಳದಲ್ಲಿ ಹರಳುಗಳು ಕಲೆಯುವ ಸಂಭವ ಇರುತ್ತದೆ. ಅಂದರೆ ಮೂತ್ರಕೋಶದ ಸೋಂಕಿರ್ಬೋದು ಅಥವಾ ಈಸ್ಟ್ರೋಜನ್ ಚೋದಕಗಳನ್ನು ಮೇಲಿಂದ ಮೇಲೆ ಇಂಜೆಕ್ಷನ್ ಕೊಟ್ಟಾಗ ಕೆಲವೊಮ್ಮೆ ಈ ರೀತಿ ಆಗುವ ಸಾಧ್ಯತೆ ಇರುತ್ತದೆ. ಮೂತ್ರಕೋಶದ ಸೋಂಕು ಇದು ಬಹಳ ಸಾಮಾನ್ಯವಾಗಿ ಆಗುವ ಒಂದು ಸೋಂಕು. ಹಲವಾರು ವಿಧದ ಬ್ಯಾಕ್ಟೀರಿಯಾ ಮೂತ್ರಕೋಶ ಅಥವಾ ಮೂತ್ರಾಶಯ ಇಲ್ಲವೇ ಮೂತ್ರನಾಳದ ಸೋಂಕನ್ನು ಉಂಟು ಮಾಡಬಹುದು. ಇದನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡದೇ ಇದ್ದಲ್ಲಿ ಅದರಿಂದಲೂ ಸಹ ಮೂತ್ರಕೋಶದ ಕಲ್ಲುಗಳು ಬೆಳೆಯಬಹುದು. ಮೂತ್ರನಾಳದ ಕಲ್ಲುಗಳು ಹೆಣ್ಣು ಪ್ರಾಣಿಗಳಲ್ಲಿ ಗಂಡುಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ. ಏಕೆಂದರೆ ಮೂತ್ರನಾಳವು ಗಂಡುಗಳಲ್ಲಿ ತುಂಬ ಉದ್ದವಾಗಿರುತ್ತಿದ್ದು ಅದರಲ್ಲೂ ಸಿಗ್ಮಾಯ್ಡ್ ಭಾಗದಲ್ಲಿ ತೀವ್ರವಾದ ಒಂದು ತಿರುವು ಯು ಶೇಪ್ಡ್ ಇರುವುದರಿಂದ ಇಲ್ಲಿಯೇ ಮೂತ್ರನಾಳದ ಕಲ್ಲುಗಳು ಬೆಳೆದು ತೊಂದರೆಗಾಗುವುದು ಬಹಳ ಸಾಮಾನ್ಯ. ದನಗಳಲ್ಲಿ ಸಾಮಾನ್ಯವಾಗಿ ಕೆಲವೊಮ್ಮೆ ಮೂತ್ರನಾಳದಲ್ಲಿ ಹರಳುಗಳು ಕಂಡುಬರುತ್ತವೆ. ನಿರ್ಬೀಜೀಕರಣ ಮಾಡದಂಥ ಹೋರಿಗಳಲ್ಲಿ ಇದು ಸಾಮಾನ್ಯವಾಗಿ ಜಾಸ್ತಿ ಕಂಡುಬರುತ್ತದೆ. ಹಾಗಿದ್ದರೆ ಲಕ್ಷಣಗಳು ಏನು ಅಂತಂದರೆ, ಮೂತ್ರನಾಳದ ಕಲ್ಲು ಎತ್ತು ಅಥವಾ ಎಮ್ಮೆ ಕರುಗಳನ್ನು ಹಲವಾರು ರೀತಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬಾಧಿಸಬಹುದು. ಭಾಗಶಃ ಮೂತ್ರನಾಳದ ಕಟ್ಟುವಿಕೆ ಕೆಲವೊಮ್ಮೆ ಮೂತ್ರನಾಳದ ಕಲ್ಲುಗಳ ಗಾತ್ರ ಚಿಕ್ಕದಿದ್ದಾಗ ಭಾಗಶಃ ಮೂತ್ರನಾಳವು ಕಟ್ಟಬಹುದು. ಆಗ ಜಾನುವಾರುಗಳು ನೋವಿನಿಂದ ತಿರುಗಾಡುತ್ತಾ ಇರುತ್ತವೆ. ಈ ಸಂದರ್ಭದಲ್ಲಿ ಜಾನುವಾರು ಮೇವನ್ನು ತಿನ್ನುವುದನ್ನು ಬಿಡುತ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಮೂತ್ರವು ಜನುಗುತ್ತಾ ಇರುತ್ತದೆ. ರಕ್ತವು ಸಹಿತ ಮೂತ್ರದಲ್ಲಿ ಕಾಣಿಸಬಹುದು. ಪೂರ್ಣ ಪ್ರಮಾಣದ ಮೂತ್ರನಾಳದ ಕಟ್ಟುವಿಕೆ ಏನಿದೆ ಇದು ಸಹಿತ ಬಹಳ ಸಾಮಾನ್ಯವಾಗಿ ಕಂಡುಬರುತ್ತೆ. ಮೂತ್ರ ಮಾಡಲು ತಿನ್ನುಕಾಡುತ್ತಾ ಇದ್ದರೂ ಸಹ ಒಂದು ಹನಿ ಮೂತ್ರವು ಸಹಿತ ಬರುವುದಿಲ್ಲ. ಇದರಿಂದ ಜಾನುವಾರು ಗೂನು ಬೆನ್ನನ್ನು ಹೊಂದಿ ಅತ್ಯಂತ ನೋವನ್ನು ಅನುಭವಿಸುತ್ತದೆ. ಇದು ನಾವು ನೋಡಿದಂತಹ ಒಂದು ಸ್ಥಿತಿ. ಮೂತ್ರನಾಳದ ಒಡೆಯುವಿಕೆ ಅನೇಕ ಸಲ ಮೂತ್ರನಾಳವು ಸಂಪೂರ್ಣ ಕಟ್ಟಿಕೊಂಡಲ್ಲಿ ನಂತರ ಒಂದೆರಡು ದಿನಗಳಲ್ಲಿ ಮೂತ್ರನಾಳವು ಒಡೆದು ಹೋಗುತ್ತದೆ. ಇದರಿಂದ ತಾತ್ಕಾಲಿಕವಾಗಿ ಜಾನುವಾರು ಚೇತರಿಸಿಕೊಂಡಂತೆ ಕಂಡರೂ ಸಹ ಸೋರಿದ ಮೂತ್ರವು ಚರ್ಮದ ಅಡಿ ಸೇರಿಕೊಂಡು ಕ್ರಮೇಣ ಚರ್ಮವು ಕೊಳೆಯುತ್ತಾ ಬಂದು ಚರ್ಮವೇ ಕಿತ್ತುಕೊಂಡು ಬರುತ್ತದೆ. ಇದು ಬಹಳ ಸಾಮಾನ್ಯವಾಗಿ ಎಮ್ಮೆಯ ಕರುಗಳಲ್ಲಿ ಕಂಡುಬರುವ ಒಂದು ಸಂಗತಿ. ಪ್ರಾರಂಭದಲ್ಲಿ ದನ ತುಂಬ ವೇದನೆಯ ಲಕ್ಷಣಗಳನ್ನು ಕಾಣಿಸಿಕೊಳ್ಳುತ್ತದೆ. ಮೂತ್ರ ವಿಸರ್ಜಿಸಲು ಗಂಭೀರ ಪ್ರಯತ್ನ ಮಾಡುವ ದನಗಳು ಕೊನೆಗೆ ಸ್ವಲ್ಪ ಪ್ರಮಾಣದ ಮೂತ್ರವನ್ನು ಹನಿ ರೂಪದಲ್ಲಿ ವಿಸರ್ಜಿಸಲ್ಪಡುತ್ತದೆ. ಕೆಲವೊಮ್ಮೆ ಮೂತ್ರದಲ್ಲಿ ರಕ್ತದ ಗಡ್ಡೆಗಳು ಸಹಿತ ಕಂಡುಬರಬಹುದು. ಇಲ್ಲಿ ಕೆಲವು ಕಲ್ಲುಗಳನ್ನು ನೋಡಿರ್ಬೋದು. ಇವು ನಾವು ಶಸ್ತ್ರಚಿಕಿತ್ಸೆ ಮಾಡಿ ಈ ಕರುಗಳಿಂದ ಮತ್ತು ಎತ್ತುಗಳಿಂದ ತೆಗೆದಂತಹ ಮೂತ್ರಕೋಶದಲ್ಲಿರುವಂತಹ ವಿವಿಧ ರೀತಿಯ ಕಲ್ಲುಗಳನ್ನು ಇಲ್ಲಿ ಗಮನಿಸಬಹುದು. ಮೂತ್ರಾಶಯವು ಉಬ್ಬಿಕೊಂಡು ಅದರ ಪಟಲದ ಛೇದನವಾಗಿ ಮೂತ್ರವು ಉದರದಲ್ಲಿ ಶೇಖರವಾಡುತ್ತದೆ. ಇದಕ್ಕೆ ರೈತರು ದನ ಹುಷಾರಾಗಿದೆ ಅಂತಂದರೆ ತಿಳ್ಕೊಂಡ್ಬಿಡ್ತಾರೆ. ದೇಹದಿಂದ ವಿಸರ್ಜಿಸಬೇಕಾದ ಹಾಳಾದ ವಸ್ತುಗಳು ರಕ್ತದಲ್ಲಿ ಸೇರಿಕೊಂಡು ದನಗಳು ಖಿನ್ನತೆ ಹೊಂದಿ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿ ಕೊನೆಗೆ ಮರಣವನ್ನು ಅಪ್ಪುತ್ತವೆ. ರಕ್ತದಲ್ಲಿ ಯೂರಿಯಾ ಪ್ರಮಾಣ ತುಂಬ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಇನ್ನು ಕೆಲವೊಮ್ಮೆ ಮೂತ್ರಾಶಯದ ಒಡೆಯುವಿಕೆ ಇರಬಹುದು. ಇದಕ್ಕಿದ್ದಂಗೆ ಚೇತರಿಸಂಗ ಕಂಡ್ರೆ ಮೂತ್ರಾಶಯ ಒಡೆದಿದೆ ಅಂತ ಊಹಿಸಬಹುದು. ಇಷ್ಟೇ ಬೇನೆಯಿಂದ ಬಳಲುತ್ತಿದ್ದಂತಹ ದನ ಅಥವಾ ಆಕಳು ಇದ್ದಕ್ಕಿದ್ದ ಹಾಗೆ ಅದು ಚೇತರಿಸಿಕೊಂಡಿದೆ ಅಂತಂದರೆ ಅದು ಮೂತ್ರಾಶಯ ಒಡೆದಿದೆ ಅಂತ ನಾವು ಊಹಿಸಬಹುದು. ಆದರೆ ರೈತರು ಬಹಳಷ್ಟು ಸಲ ಅವರ ಜಾನುವಾರು ಚೇತರಿಸಿಕೊಂಡಿದೆ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಕ್ರಮೇಣ ಹೊಟ್ಟೆಯಲ್ಲಿ ಮೂತ್ರವು ಶೇಖರಗೊಳ್ಳುತ್ತಾ ಹೋದಾಗೆ
ಅದು ರಕ್ತಕ್ಕೆ ಸೇರಿ 2 ದಿನಗಳ ನಂತರ ಕ್ರಮೇಣ ಜಾನುವಾರು ಮಂಕಾಗಿ ಮೇವು ತಿನ್ನುವುದನ್ನು ಅದು ನಿಲ್ಲಿಸಿ ಬಿಡುತ್ತದೆ. ಹೊಟ್ಟೆಯಲ್ಲಿ ಶೇಖರವಾದ ಮೂತ್ರದಲ್ಲಿನ ಕಲ್ಮಶಗಳು ರಕ್ತವನ್ನು ಸೇರಿ ರಕ್ತದಲ್ಲಿನ ಯೂರಿಯಾ ಪ್ರಮಾಣ ಇತ್ಯಾದಿಗಳು ಜಾಸ್ತಿಯಾದಂತೆ ಜಾನುವಾರಿನ ಮರಣ ದಿನ ಸಮೀಪಿಸುತ್ತದೆ. ಅಂದರೆ ಯೂರಿಯಾ ಪ್ರಮಾಣ ತುಂಬ ಜಾಸ್ತಿ ಆದಮೇಲೆ ಜಾನುವಾರು ಮಂಕಾಗುತ್ತೆ, ಯಾವುದೇ ಕಾರಣಕ್ಕೆ ಮೇವನ್ನು ತಿನ್ನಲ್ಲ, ಮತ್ತು ಮೂತ್ರಕೋಶ ಅಥವಾ ಮೂತ್ರದ ಆಶಯ ಏನಿದೆ ಇದು ಒಡೆದು ಹೋದ ಮೇಲೆ ಸುಮಾರು 1 ವಾರದಲ್ಲಿ ಜಾನುವಾರು ಮರಣವನ್ನು ಹೊಂದುತ್ತದೆ. ಪತ್ತೆಯನ್ನು ಹೇಗೆ ಮಾಡೋದು ಅಂತಂದರೆ, ರೋಗದ ಪ್ರಮುಖ ಲಕ್ಷಣಗಳಿಂದ ರೋಗವನ್ನು ಗುರುತಿಸಬಹುದು. ರೋಗ ಅಂತಂದರೆ ಇದು ಕಾಯಿಲೆ ಅಷ್ಟೇ. ರೈತರು ಅವರ ಎತ್ತುಗಳನ್ನು ಪ್ರತಿದಿನ ಅವುಗಳು ಕುಡಿಯುವ ನೀರು ಮತ್ತು ವಿಸರ್ಜಿಸುವ ಮೂತ್ರದ ಪ್ರಮಾಣವನ್ನು ಗಮನಿಸ್ತಾ ಇದ್ದರೆ ತೊಂದರೆಯನ್ನು ಪತ್ತೆ ಹಚ್ಚುವುದು ಅಷ್ಟೆಲ್ಲ ಕಷ್ಟ ಸಾಧ್ಯವಲ್ಲ. ಗಂಡು ಜಾನುವಾರುಗಳಲ್ಲಿ, ಅದರಲ್ಲೂ ಕಸಿ ಮಾಡಿದಂತಹ ಎತ್ತುಗಳಲ್ಲಿ 3 ರಿಂದ 4 ತಿಂಗಳ ಗಂಡು ಎಮ್ಮೆಕರುಗಳಲ್ಲಿ ಈ ಸಮಸ್ಯೆ ಬಹಳ ಸಾಮಾನ್ಯವಾಗಿರುವುದರಿಂದ ಇವುಗಳ ವಿಷಯದಲ್ಲಿ ಮೂತ್ರನಾಳದ ಕಲ್ಲಿನ ಸಮಸ್ಯೆಯನ್ನು ಮೇಲೆ ತಿಳಿಸಿದ ಅನೇಕ ಲಕ್ಷಣಗಳೇನಿದ್ದಾವೆ ಅವುಗಳ ಮೇಲೆ ನಾವು ಪತ್ತೆಯನ್ನು ಹಚ್ಚಬೇಕಾಗತ್ತೆ. ಗುದನಾಳದ ಮೂಲಕ ಪರೀಕ್ಷೆ ಮಾಡಿದಾಗ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿದಾಗ ಮೂತ್ರಾಶಯವು ಮೂತ್ರದಿಂದ ತುಂಬಿ ಉಬ್ಬಿಕೊಂಡಿರುವುದು ಕಂಡುಬರುತ್ತದೆ ಮತ್ತು ಕೊನೆಯ ಹಂತದಲ್ಲಿ ಇರದಿದ್ದಲ್ಲಿ ಅದು ಛೇದನವಾದಾಗ ಮೂತ್ರಾಶಯದ ಪರೀಕ್ಷೆ ಮಾಡಲು ಸಾಧ್ಯವಾಗುವುದಿಲ್ಲ. ಸಣ್ಣ ನಲಿಕೆಯನ್ನು ಮೂತ್ರನಾಳದ ಮೂಲಕ ಹೊರಗಿನಿಂದ ಹಾಕಿ ನೋಡಿದಲ್ಲಿ ಮೂತ್ರನಾಳದಲ್ಲಿರುವ ಹರಳು ಅಥವಾ ತಡೆಯನ್ನು ನಾವು ಗುರುತಿಸಬಹುದು. ಹರಳು ಅಥವಾ ತಡೆಗೋಡೆ ತೆರವುಗೊಂಡಾಗ ನಳಿಕೆಯಿಂದ ಮೂತ್ರ ಸಾಮಾನ್ಯವಾಗಿ ವೇಗವಾಗಿ ಬರುವ ಒಂದು ಸಾಧ್ಯತೆ ಇದೆ. ಹಾಗಿದ್ದರೆ ಇದಕ್ಕೆ ಏನು ಚಿಕಿತ್ಸೆ ಅಂತಂದರೆ, ಉತ್ತಮ ಚಿಕಿತ್ಸೆ ಇದೆ ಅಂದರೆ ಇದಕ್ಕೆ ಉತ್ತಮ ಚಿಕಿತ್ಸೆ ಇಲ್ಲ. ಏಕೆಂದರೆ ಹಲವಾರು ರೈತರು ಎತ್ತುಗಳನ್ನು ಅವರ ಮೂತ್ರಾಶಯ ಒಡೆದು ಹೋದ ನಂತರ ಪಶುವೈದ್ಯರಲ್ಲಿ ತರುತ್ತಾರೆ. ಎಮ್ಮೆಕರುಗಳಲ್ಲಿ ಹೊಟ್ಟೆ ನೋವೆಂದು ಭಾವಿಸಿ ಜಂತುನಾಶಕಗಳನ್ನು ಹಾಕುವ ಸಾಧ್ಯತೆ ತುಂಬ ಜಾಸ್ತಿ. ಗಂಡು ಕರುಗಳಲ್ಲಿ ಅವು ಮೂತ್ರ ಮಾಡದೆ ತಿನ್ಕಾಡ್ತಾ ಇದ್ದಾಗ ಹೊಟ್ಟೆ ನೋವಾಗಿದೆ ಅಂಥೇಳಿ ಇವುಗಳನ್ನು ಹಾಕ್ತಾರೆ. ಎಮ್ಮೆಕರುಗಳಲ್ಲಿ ಹೊಟ್ಟೆ ನೋವೆಂದು ಭಾವಿಸಿ ಜಂತುನಾಶಕವನ್ನು ಹಾಕುವ ವಾಡಿಕೆ ಅತ್ಯಂತ ಸಾಮಾನ್ಯ. ಜಾನುವಾರುಗಳಲ್ಲಿ ಭಾಗಶಃ ಮೂತ್ರನಾಳವು ಕಟ್ಟಿಕೊಂಡಾಗ ನೋವಿನಿಂದ ತುಣುಕುತ್ತಾ ಇರುತ್ತದೆ. ಈ ಸಮಯದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ತಜ್ಞ ಪಶುವೈದ್ಯರಿಂದ ಮಾಡಿಸಿದಲ್ಲಿ ಬೆಲೆ ಬಾಳುವ ಎತ್ತಿನ ಜೀವನವನ್ನು ಉಳಿಸಿಕೊಳ್ಳಬಹುದು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಚಿಕಿತ್ಸೆಯನ್ನು ಮಾಡಿಸಿದರೆ, ಶಸ್ತ್ರಚಿಕಿತ್ಸೆಯನ್ನು ಬೇಗ ಮಾಡಿಸಿದರೆ ಗುಣವಾಗುವ ಸಾಧ್ಯತೆ ಬಹಳ ಜಾಸ್ತಿ. ಹಲವಾರು ರೀತಿಯ ಔಷಧಗಳು ಇದರಲ್ಲಿ ಬಳಕೆಯಲ್ಲಿದ್ದಾವೆ. ಆದರೆ ಇವುಗಳ ಪ್ರಯೋಜನ ಒಂದಷ್ಟ ಪ್ರಶ್ನಾರ್ಹವೇ ಸರಿ. ಆದರೆ ಶಸ್ತ್ರಚಿಕಿತ್ಸಾ ತಜ್ಞರು ತಮ್ಮ ಪರಿಣಿತಿಯಿಂದ ಈ ಸಮಸ್ಯೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಮಾತ್ರ ಬಗೆಹರಿಸಬಲ್ಲದು. ಆಧುನಿಕ ಶಸ್ತ್ರಚಿಕಿತ್ಸಾ ವಿಧಾನಗಳು ಇದ್ದು ರೈತರವರು ಸಹಕಾರ ಮತ್ತು ಒಪ್ಪಿಗೆ ಇವುಗಳನ್ನು ಕೊಡಬೇಕು. ಶಸ್ತ್ರಚಿಕಿತ್ಸೆಯಿಂದ ಮೂತ್ರನಾಳದಲ್ಲಿನ ಹರಳುಗಳನ್ನು ಅತ್ಯಂತ ಯಶಸ್ವಿಯಾಗಿ ಹೊರತೆಗೆಯಬಹುದು. ಜೀವನಿರೋಧಕ ಔಷಧಿಯನ್ನು 3 ರಿಂದ 5 ದಿನಗಳವರೆಗೆ ನಿಯಮಿತವಾಗಿ ಕೊಡಬೇಕು. ರಸಸಾರ ಕಡಿಮೆ ಮಾಡಲು ಅಮೋನಿಯಂ ಕ್ಲೋರೈಡ್ ಅದನ್ನು ಕುಡಿಸ್ಬೋದು ಅಥವಾ ಯಾವುದಾದ್ರೂ ಹುಳಿಯಾದ ವಸ್ತುಗಳನ್ನು ಕುಡಿಸ್ಬೋದು. ಇದು ಶಸ್ತ್ರಚಿಕಿತ್ಸೆಗೆ ಸಿದ್ಧವಾದ ಒಂದು ಎತ್ತು. ಈ ರೀತಿ ನಾವು ಅದನ್ನು ಕೆಡವಿಕೊಳ್ಬೇಕಾಗತ್ತೆ. ಹಾಗೂ ಅದರ ಮೂತ್ರನಾಳವನ್ನು ಹೊರಕ್ಕೆ ತೆಗೆದು ಅಲ್ಲಿ ಸಿಕ್ಕಿಕೊಂಡ ಕಲ್ಲನ್ನು ತೆಗೆದು ಹೊಲಿಗೆಯನ್ನು ಹಾಕುವುದು ಅತ್ಯಂತ ಸಾಮಾನ್ಯವಾದ ಒಂದು ಪದ್ಧತಿ. ತಡೆಗಟ್ಟುವಿಕೆ ಹೇಗೆ ಅಂತಂದರೆ, ಮೂತ್ರನಾಳದ ಕಲ್ಲು ಬೆಳೆದ ನಂತರ ಚಿಕಿತ್ಸೆಗೆ ಪರದಾಡುವುದಕ್ಕಿಂತಲೂ ಮೂತ್ರಕೋಶದ ಯಾವುದೇ ಭಾಗದಲ್ಲಿ ಕಲ್ಲುಗಳು ಬೆಳೆಯದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಜಾನುವಾರುಗಳ ಪೋಷಕಾಂಶಗಳಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕದ ಅಂಶಗಳ ಅನುಪಾತ ಸರಿಯಾಗಿರುವಂತೆ ಸರಿಯಾದ ಖನಿಜ ಮಿಶ್ರಣವನ್ನು ಅದಕ್ಕೆ ಕೊಡಬೇಕು. ಮೂತ್ರವನ್ನು ಹೆಚ್ಚಿಸುವ ಲವಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇರಿಸುವುದರಿಂದ ಮೂತ್ರನಾಳದಲ್ಲಿ ಹರಳುಗಳು ಕಲೆಯುವ ಸಂಭವವನ್ನು ತಪ್ಪಿಸಬಹುದು. ಇದು ಸಹಿತ
ಒಂದು ಪದ್ಧತಿ. ಜಾನುವಾರುಗಳಲ್ಲಿ ಬೇಸಿಗೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಅವುಗಳಿಗೆ ಕೊಡಬೇಕು. ಕೆಲವು ಆಕ್ಸಾಲೇಟ್ ಅಂಶ ಹೊಂದಿದಂತಹ ಗಿಡಗಳ ಅಥವಾ ಭತ್ತದ ಹುಲ್ಲಿನ ನಿರಂತರ ಸೇವನೆಯಿಂದಲೂ ಸಹಿತ ಮೂತ್ರನಾಳಗಳಲ್ಲಿ ಕಲ್ಲು ಬೆಳೆಯುವ ಸಾಧ್ಯತೆ ಇರುತ್ತಿದ್ದು, ಇವು ಜಾನುವಾರುಗಳಿಗೆ ಅವುಗಳನ್ನು ದೀರ್ಘಕಾಲದವರೆಗೆ ಕೊಡದೇ ಇರುವುದರಿಂದ ಇದು ಬಹಳ ಉತ್ತಮವಾದ ಒಂದು ವಿಧಾನ. ಅಂದರೆ ಬಹಳ ದಿನ ನಾವು ಜಾನುವಾರುಗಳಿಗೆ ಈ ಆಕ್ಸಾಲೇಟ್ ಅಂಶವನ್ನು ಹೊಂದಿದಂತಹ ಅನೇಕ ಗಿಡಗಳಿದ್ದಾವೆ, ಅವುಗಳನ್ನು ಗುರುತಿಸಿ ಅವುಗಳನ್ನು ತಿನ್ನದೇ ಇರಲಿಕ್ಕೆ ಒಳ್ಳೆಯದು. ಅಮರಾಂಥಸ್ ರೆಟ್ರೋಪ್ಲೆಕ್ಸಸ್ ಅಂತ ಒಂದಷ್ಟು ಪ್ಲ್ಯಾಂಟ್ ಇದೆ, ಹಾಗೂ ಇನ್ನು ಅನೇಕ ಆಕ್ಸಲೇಟ್ ಯುಕ್ತ ಲುಪಿನ್ಸ್ ಅಂತ ಇರೋಲ್ಲ, ಅವೆಲ್ಲ ಅವುಗಳನ್ನು ಪತ್ತೆ ಮಾಡಿಕೊಂಡ್ಬಿಟ್ಟು ಸ್ಥಳೀಯವಾಗಿ ಅವು ಇದ್ದರೆ ಪಶುವೈದ್ಯರನ್ನು ಸಂಪರ್ಕಿಸಿ ಅವುಗಳ ಬಗ್ಗೆ ಎಚ್ಚರವನ್ನು ಹೊಂದೋದು ಬಹಳ ಮುಖ್ಯ. ಮೂತ್ರಕೋಶದಲ್ಲಿ ಕಲ್ಲು ಬೆಳೆತು ತೊಂದರೆ ಕೊಡುವುದರ ಮೊದಲೇ ಅವು ಆಗದಂತೆ ತಡೆಯುವುದು ಜಾಣ ರೈತರ ಒಂದು ಲಕ್ಷಣ. ಇದು ಮೂತ್ರನಾಳದ ಕಲ್ಲಿನಿಂದ ಬಳಲುತ್ತಿರುವಂತಹ ಎತ್ತು ಇದಕ್ಕೆ ಶಸ್ತ್ರಚಿಕಿತ್ಸೆಗೆ ಸಿದ್ಧವಾಗ್ತಾ ಇದೆ. ಸಾಮಾನ್ಯವಾಗಿ ಇದನ್ನು ನಿಲ್ಲಿಸಿಕೊಂಡು ಕೆಲವೊಮ್ಮೆ ಪ್ರಯತ್ನ ಮಾಡಲಾಗ್ತಾ ಇದೆ, ಹಾಗೂ ಮೂತ್ರನಾಳ ಇದರಲ್ಲಿ ಒಡೆದು ಬಿಟ್ಟು ಇಲ್ಲಿ ಮೂತ್ರ ಸೋರಿ ಹೋಗಿದೆ. ಇದು ನಿರ್ಲಕ್ಷ್ಯದ ಪರಮ ಅವಧಿ. ಈ ರೀತಿಯ ಜಾನುವಾರುಗಳು ಬದುಕುವಂಗೆ ಮಾಡೋದು ಬಹಳ ಕಷ್ಟ. ಇದಿಷ್ಟು ಮೂತ್ರಕೋಶದ